What is up, fam? Hi, so welcome back to my new vlog, guys. ಇವತ್ತಿನ ವ್ಲಾಗ್ ಏನಂದ್ರೆ ನಾನು ಸಿರ್ಸಿ ಬಂದಿದ್ದೀನಿ. ಸಿರ್ಸಿಲಿ ಸ್ಪೆಷಲ್ ಅಂದ್ರೆ ಇವತ್ತು ನಮ್ದು ಅತ್ತೆ ಮನೆಯ ಗೃಹ ಪ್ರವೇಶ ಇದೆ ಇವತ್ತು ಮತ್ತೆ ನಾಳೆ. ಆಕ್ಚುಲಿ ಇವತ್ತು ಬೆಳಗ್ಗೆ ಬಂದಿ, ನನಗೆ ಡೇಟ್ ಬಂದು 13. ಇವತ್ತು ಬೆಳಗ್ಗೆ ಬಂದು ನಮ್ಮ ಅತ್ತೆ ಮನೆ ಹೋಗಿ ಸುಮಾರು ಆಲ್ಮೋಸ್ಟ್ ಪ್ರಿಪರೇಷನ್ ಎಲ್ಲ ಮಾಡಿ, ಲೈಟಿಂಗ್ಸ್ ಎಲ್ಲ ಮಾಡಿ, ಆಲ್ಮೋಸ್ಟ್ ಸುಮಾರು ಕೆಲಸ ಇತ್ತು. ಕೆಲಸ ಎಲ್ಲ ಮಾಡಿ ಈಗ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಸುಮಾರು ಬೆಳಗ್ಗೆಯಿಂದ ಏನು ಬ್ಲಾಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಿಲ್ಲ, ಅದ್ರ ಸಲ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಫಂಕ್ಷನ್ ಇದೆ, ಇವತ್ತು ನೈಟ್ ಹೋಮ ಫಂಕ್ಷನ್ ಇದೆ. ಅದಾದ್ಮೇಲೆ ನಾಳೆ ಸತ್ಯನಾರಾಯಣ ಕಥೆ ಪೂಜೆ ಇದೆ. ಒಳ್ಳೆ ಮಸ್ತ್ ಇರತ್ತೆ. ಈ ಬ್ಲಾಗ್ ನ ಸುಮಾರು ದಿನ ಆಯ್ತು ಬ್ಲಾಗ್ ಮಾಡಿದೆ, ಎಷ್ಟೋ 1 ಮಂತ್ ಆಯ್ತಿರ್ಬೇಕು. ಲಾಸ್ಟ್ ಬ್ಲಾಗ್ ಅಂದ್ರೆ ಏನಂದ್ರೆ ನಮ್ ಕಾಲೇಜ್ ಅನಿಮಲ್ ಡೇ ಬ್ಲಾಗ್ ಇರ್ಬೇಕು, ಅದ್ರಂತ ಬ್ಲಾಗೇ ಆಗಿಲ್ಲ ಆಗಿತ್ತು. ಈಗ ಬ್ಲಾಗ್ ಮಾಡುವಂತ ಬಂದಿದ್ದೀನಿ. ಮತ್ತೊಂದೇನಂದ್ರೆ ನಮ್ ಸಿರ್ಸಿಗೆ ಬಂದ್ರೆ ಕಂಟೆಂಟ್, ಬೆಂಗಳೂರಲ್ಲಿ ಇದ್ರೆ ಏನು ಇಲ್ಲ, ವೇಸ್ಟ್. ಸಿರ್ಸಿಗೆ ಬಂದಾಗ ಮಾತ್ರ ಕಂಟೆಂಟ್ ಮಾಡೋದು, ಅದು ಮಾಡೋದು. ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಅಂತ ಒಂಥರ ಸ್ಟಾಪ್ ಆಗ್ಬಿಟ್ಟಿದೆ. ಏನು ಕಂಟೆಂಟ್ ಇಲ್ಲ, ಏನಿಲ್ಲ, ಒಂಥರ ನನಗೂ ಬೇಜಾರಾಗ್ತಿತ್ತು. ಏನು ಕಂಟೆಂಟ್ ಮಾಡೋಣ ಅಂದ್ರೆ ಏನು ಕಂಟೆಂಟ್ ಸಿಗಲ್ಲ. ಬೆಂಗಳೂರಲ್ಲಿ ಇದ್ರೆ ಬರೀ ಆಫೀಸ್ ರೂಮ್ ಎರಡೇ ಆಗತ್ತೆ. ಹೊರಗಡೆ ಕಂಟೆಂಟ್ ಮಾಡೋಣ ಅಂದ್ರೂ ಏನ್ ಮಾಡೋಣ ಅಂತ ಅಷ್ಟು ಗೊತ್ತಾಗಲ್ಲ. ಆದ್ರೆ ನಾ ಸಿರ್ಸಿಗೆ ಯಾವಾಗ ಬರ್ತೀನಿ ಅವಾಗ ಕಂಟೆಂಟ್ ಮಿಸ್ ಆಗಲ್ಲ, ಅದು ಮಾತ್ರ ಫಿಕ್ಸ್. ಈಗ ನಾ ಬಂದಿರೋ ಕಾರಣನೇ ವ್ಲಾಗ್ ಕಂಟೆಂಟ್ ಒಂದು ಸಿಗತ್ತೆ ಅಂತ ಒಂದು. ಮತ್ತೆ ನಮ್ಮ ಅತ್ತೆ ಮನೆ ಗೃಹ ಪ್ರವೇಶ ಆಯ್ತಲ್ಲ, ಮಸ್ತ್. ಸುಮಾರು ದಿನ ಬರ್ಬೇಕು ಅನ್ಕೊಂತ ಇದ್ದೆ ಸಿರ್ಸಿಗೆ. ಸದ್ಯ ಆಗಿತ್ತು. ಕಾಲೇಜ್ ಅನಿಮಲ್ ಡೇ ಬಿಟ್ರೆ ಈಗ ಬಂದಿದ್ದೀನಿ. ನೋಡೋಣ ಇವತ್ತು ಮತ್ತೆ ನೆಕ್ಸ್ಟ್. ಈಗ ಊಟ ಎಲ್ಲ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಸ್ವಲ್ಪ ಬಟ್ಟೆ ಶಾಪಿಂಗ್ ಹೋಗ್ಬೇಕು. ಬಟ್ಟೆ ಶಾಪಿಂಗ್ ಮಾಡಿ ನೆಕ್ಸ್ಟ್ ಮತ್ತೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಅರ್ಧ ಆಗಿದೆ, ಇನ್ನೊಂದ್ ಸ್ವಲ್ಪ ಮಾಡಿ ಆಮೇಲೆ ಮತ್ತೆ ನೆಕ್ಸ್ಟ್ ಸಂಜೆ ಪೂಜೆಗೆ ಇರ್ಬೇಕು. ನೋಡೋಣ ಏನೇನ್ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ. ಸ್ಟೇಟನ್ ಆಗಿರಿ ಗೈಸ್. ಇವತ್ತು ನನ್ನ ಬ್ಲಾಗ್ ಅಲ್ಲಿ ನಿಮ್ಮೊಂದು ಅಬ್ಸರ್ವ್ ಮಾಡಿರ್ಬೋದು, ಏನಂದ್ರೆ ಇವತ್ತೊಂದು ಇಂಟ್ರೋ ಚೇಂಜ್ ಮಾಡಿದ್ದೀನಿ. ಏನಂದ್ರೆ ನಮ್ದು ಸ್ಯಾಮ್ ಸಮೀರ್ ಇನ್ಸ್ಟಾ ಇಂಟ್ರೋ ತಗೊಂಡಿದ್ದೀನಿ. ಒಂಥರ ಸ್ಯಾಮ್ ಸಮೀರ್ ಯೂಟ್ಯೂಬರ್ ಗೊತ್ತಲ್ಲ, ಟಾಪ್ ನಂಬರ್ 1 ನನ್ನ ಇನ್ಸ್ಪಿರೇಷನ್ ಕೂಡ ಹೌದು. ಅದಕ್ಕಾಗಿ ಇನ್ಮೇಲಿಂದ ಅವ್ರು ತಗೊಳ್ಳೋ ಇಂಟ್ರೋ ನಾನು ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಬ್ಲಾಗ್ ಅಲ್ಲಿ. ನೋಡೋಣ, ಅವ್ರ ಒಂಥರ ನೆಕ್ಸ್ಟ್ ಲೆವೆಲ್, ಒಂಥರ ಇನ್ಸ್ಪಿರೇಷನ್. ಗೈಸ್, ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಸ್ಯಾಮ್ ಸಮೀರ್ ಇನ್ಸ್ಪೈರ್ ಆಗಿ. ಯಾಕಂದ್ರೆ ಅವ್ರನ್ನ ಕನ್ಸಿಸ್ಟೆನ್ಸಿ ಯಾವ ತರ ಅಂದ್ರೆ ಡೈಲಿ ಒಂದಿನ ಬಿಡದೆ ವರ್ಷಾನುಗಟ್ಲೆ ಡೈಲಿ ಬ್ಲಾಗ್ ಮಾಡ್ಕೊಂತ ಬರ್ತಿದಾರೆ. ನೆಕ್ಸ್ಟ್ ಲೆವೆಲ್, ಎಷ್ಟು ಕಷ್ಟಪಟ್ಟು ಇಷ್ಟು ಲೆವೆಲ್ ಟಾಪ್ ಬಂದಿದ್ದಾನಂದ್ರೆ ಇನ್ಸ್ಪಿರೇಷನ್ ಆಗಿದ್ದೆ ಅವರು. ಅವ್ರ ತರ ಮಾಡ್ಲಿಕ್ಕೆ ಆಗಿಲ್ಲ, ಒಂದ್ ರೇಂಜ್ ನಮ್ ರೇಂಜ್ ಇವರು ಮಾಡೋಣ. ಆದ್ರೂ ನಂಗೂ ಒಂಥರ ಹೆವಿ ಕಂಟೆಂಟ್, ಮತ್ತೆ ಕಂಟೆಂಟ್ ಎಷ್ಟು ಡೆಡಿಕೇಟ್ ಆಗಿರ್ತಾರೆ ಅಂದ್ರೆ ಕನ್ಸಿಸ್ಟೆನ್ಸಿ ಹೆವಿ ಮೇಂಟೈನ್ ಮಾಡ್ತಾರೆ. ನೋಡೋಣ ನಮ್ದು ಆ ಟೈಮ್ ಬರತ್ತೇನೋ ಅಂತ. ಎಲ್ಲ ನಿಮ್ ಸಪೋರ್ಟ್ ಇರ್ಬೇಕು ಅಷ್ಟೇ. ಬನ್ನಿ, ಜಾಸ್ತಿ ಶೂಟ್ ಹಾಕಿದ್ ಸಾಕು. ಈಗ ಸ್ವಲ್ಪ ಫುಲ್ ಬೆಳಗ್ಗೆ ಬಂದಾಗ ನಿದ್ದೆನೂ ಸರಿಯಾಗಿಲ್ಲ. ಸ್ವಲ್ಪ ಮಲಗಿ ಸ್ವಲ್ಪ ಬಟ್ಟೆ ಶಾಪಿಂಗ್ ಹೋಗಿ ನೆಕ್ಸ್ಟ್ ಡೈರೆಕ್ಟ್ ಅಲ್ಲಿ ಮನೆ ಹೋದಾಗ ಸಿಗ್ತೀನಿ. ನೋಡ್ತೀನಿ ಮಿಡ್ ನೈಟ್ ಬ್ಲಾಗ್ ಮಾಡ್ಲಿಕ್ಕೆ ಮಾಡ್ತೀನಿ. ಅಲ್ಲಿ ತನಕ ಅವೇಟ್ ಮಾಡ್ತೀರಿ ಗೈಸಿಗೆ. ನಾವು ಡ್ರೆಸ್ ಶಾಪಿಂಗ್ ಹೊಂಟಿದೀವಿ. ಇವನೊಂದು ಗಾಡಿ ತಗೊಂಡ, ನಾನು ಗಾಡಿ ತಗೊಂಡು ಡ್ರೆಸ್ ಶಾಪಿಂಗ್ ಮಾಡಿ ನೆಕ್ಸ್ಟ್ ಹೋಗಿ ಬರ್ತೀವಿ. ಯಾವ ಡ್ರೆಸ್ ತಗೊಳ್ಳೋದು, ಎಲ್ಲಿ ತಗೊಳ್ಳೋ ಅಂತ ನೋಡೋಣ. ಗಾಯ್ಸ್, ಇವನ್ ಇನ್ನೂ ಏಜ್ ಎಷ್ಟು? ಇನ್ನು 14 ಏಜ್, ಈಗ ಸ್ಕೂಟಿ ತಗೊಂಡ್ ಬರ್ತಾನ. ಇನ್ನು 14 ಏಜ್ ಅಷ್ಟೇ, 14 ವರ್ಷ, ಈಗ ಗಾಡಿ ತಗೊಂಡ್ಬರ್ತಾನೆ ಪೇಟೆಗೆ. ಗಾಯ್ಸ್, ಫೈನಲಿ ಬಟ್ಟೆ ಎಲ್ಲ ತಗೊಂಡಾಯ್ತು. ಬಾರ್ಗೇನ್ ಮಾಡಿ ಎಲ್ಲ ಡ್ರೆಸ್ ತಗೊಂಡಾಯ್ತು. ಏನಾದ್ರೆ ನೆಕ್ಸ್ಟ್ ಮತ್ತೆ ನಮ್ ಇಬ್ರು ತಮ್ಮಂದಿರು ತಗೊಳ್ಳಿಲ್ಲ, ಅವ್ರು ತಗೊಂಡು ನೆಕ್ಸ್ಟ್ ಹೋಗೋದು. ಗಾಯ್ಸ್, ಫಸ್ಟ್ ನಮ್ ತಮ್ಮಂದಿರಿಗೆಲ್ಲ ಫಸ್ಟ್ ಪಟ ಬಟ್ಟೆ ಕೊಟ್ಟು ಮನೆಗೆ ಬಿಟ್ಟು ಈಗ ಬಂದಿದ್ದೀನಿ. ಆಮೇಲೆ ಲಾಸ್ಟ್ ಲೈಟ್ ಎಲ್ಲ ಆಲ್ಮೋಸ್ಟ್ ಸಿನಿಮೆಟಿಕ್ ಹಾಕ್ತೀನಿ. ನಮ್ ರಮಣ ಬಂದಾನೆ. ನಮ್ದು ರಮಣಂದ ಲೈಟಿಂಗ್, ವಿಕ್ರಾಂತ್ ಲೈಟಿಂಗ್ ಅಂತ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಅವ್ನ ನಂಬರ್ ಹಾಕಿರ್ತೀನಿ. ನೆಕ್ಸ್ಟ್ ಲೆವೆಲ್ ಲೈಟಿಂಗ್ ನಮ್ ಸಿರ್ಸಿಲ್ ಹಗೂರ ಗ್ರೋತ್ ಆಗ್ತಿದ್ದಾನೆ. ನೆಕ್ಸ್ಟ್ ನೆಕ್ಸ್ಟ್ ಟಾಪ್ ಒಂದು ಲೆವೆಲ್ ಲೈಟಿಂಗ್ಸ್ ಅಂದ್ರೆ ಯಾರಂದ್ರೆ ವಿಕ್ರಮ್ ಲೈಟ್ಸ್ ಅಂತ ಆಗತ್ತೆ ನೋಡಿ. ಈಗ ಲೈಟಿಂಗ್ಸ್ ಮಾಡ್ತೀನಿ ಆಲ್ಮೋಸ್ಟ್. ಈಗ ಸ್ವಲ್ಪ ಮಾಡೋದಿದೆ. ಅದ್ ಮಾಡಾದ್ಮೇಲೆ ಲಾಸ್ಟಿಗೆ ಔಟ್ಪುಟ್ ತೋರಿಸ್ತೀನಿ. ಫಸ್ಟ್ ಕೆಲಸ ಮಾಡ್ಕೊಂತೀನಿ. ಪಾಪ ಯಾರು ಇಲ್ಲ ಅವನಿಗೆ, ಒಬ್ಬನೇ ಮಾಡ್ತಾನೆ. ನೋಡೋಣ ಅಷ್ಟೇ ಗೈಸ್. ಇವತ್ತು ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ಲೈಮೇಟ್ ಹೆಂಗೋಯ್ತಂದ್ರೆ ಒಳ್ಳೆ ಮಸ್ತ್. ಇಲ್ಲೊಂಥರ ಆದ್ರೆ ಇಲ್ಲೇ ಒಂಥರ ಇದು ಮಾತ್ರ ಫ್ರೇಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಉಂಟಪ್ಪ. ಹೆಂಗಿದೆ ನೋಡಿ, ಬ್ಲೂ ಮಸ್ತ್ ಇದೆ ಕ್ಲೈಮೇಟ್ ಮಾತ್ರ, ಸೂಪರ್. ಗಾಯ್ಸ್, ಆಲ್ರೆಡಿ ಈಗ ಭಟ್ರು ಬಂದ್ರು. ಸುಮಾರು ಹೊತ್ತು ಇನ್ನು ಸ್ವಲ್ಪ ಲೈಟಿಂಗ್ಸ್ ಉಂಟು ಮಾಡೋದು. ಪಾಪ ನಮ್ ರಮಣ ಮಾಡ್ತಿದ್ದಾನೆ. ನಾನೇನು ಫ್ರೆಶ್ ಅಪ್ ಆಗಿಲ್ಲ, ಮತ್ತೆ ಮನೆಯಾಗಿ ಫ್ರೆಶ್ ಅಪ್ ಆಗಿ ಬರ್ಬೇಕು. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇಲ್ಲಿ ಭಟ್ರೆಲ್ಲ ಬಂದಿದ್ದಾರೆ. ಈಗ ಹೋಮ್ವರ್ಕ್ ನೋಡ್ಬೇಕು.
ಗಾಯ್ಸ್ ನಾವ್ ಲೈಟಿಂಗ್ ಮಾಡ ಸಾಕ್ ಅಂದ್ರೆ ರಮಣ ಧಾಮ್ ಧೂಮ್ ಮಾಡಕತ್ತಾನಪ್ಪ. ಅವಂದೇ ಮದ್ವೆ ತರ ಆ ತರ ಮಾಡಕತ್ತಾನ ಲೈಟಿಂಗ್. ಬೇಡ ಅಂದ್ರೆ ಇಷ್ಟು ಮಾಡಾನೆ ಮತ್ತೂ ಉಂಟು, ಮತ್ತೂ ಮಾಡ್ತೀನಿ ಅನ್ಕತ್ತಾನಪ್ಪ. ಹೆವಿ ನನ್ಕಿನ್ ಕ್ರೇಜ್ ಅವನಿಗೆ ಐತಿ. ಅಯ್ಯೋ ಇನ್ನೂ ಅಲ್ಲಿ ಭಟ್ರು ಬಂದು ಪೂಜೆ ಮಾಡಕತ್ತಾರೆ, ಒಂದು ಲೈಟಿಂಗ್ ಮುಗಿದ್ರೆ ಮತ್ತೂ ಮಾಡ್ತೇನೆ ಅಂತಾನಪ್ಪ. ಏನಂತಲೇ ರಮಣ? ಜಿಗ್ಗನ್ಸುವ ಎಲ್ಲ ಒಂದೇ ಅವತ್ತು ರಮಣಂದೇ ಫುಲ್. ಒಳಗಡೆ ಭಟ್ರು ಬಂದ್ರೆ ಹೊರಗಡೆ ಫೋಟೋ ಶೂಟ್ ಮಾಡಿದ್ದುಂಟು. ಪ್ರಾಪ್ತಿಃ ಅರ್ಥಂ ನಿರ್ವಿಘ್ನೇನ ಗೃಹ ಪ್ರವೇಶ ಕಾರ್ಯ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಇದಂ ಪೂರ್ಣ ಫಲಂ ಸಮರ್ಪಯಾಮಿ. ಗೈಸ್ ಫೈನಲ್ ಅಂತ ನಮ್ಮ ರಮಣ ಲೈಟಿಂಗ್ ಮುಗಿಸ್ದ. ಇನ್ನು ನಿಮ್ಗೆ ಕರೆಕ್ಟ್ ಆಗಿ ತೋರಿಸ್ತೀನಿ, ಇನ್ನು ಇಷ್ಟು ಕರೆಕ್ಟ್ ಆಗಿ ಸಿನಿಮೆಟಿಕ್ ಆಗಿ ತೋರಿಸ್ತೀನಿ. ಮುಗಿಸ್ದ ಅಂತ ಮಾಡಿ ನಿನ್ನೆ ರಾತ್ರಿ 9 ಗಂಟೆ ಆಯ್ತು ಮುಗಿಸ್ದ. ಪಾಪ ಯಾರು ಹುಡುಗರಿಲ್ಲ. ಮಗ ಏನಂತಿ? ಒಂದಿನ ಮುಗಿಯೋ ಕೆಲ್ಸ, ಮಳೆ ಒಂದೆಲ್ಲ ಹಾಳು ಮಾಡ್ತು. ಮತ್ತೇನು ನ್ಯೂ ಸ್ಟಾರ್ಟ್ಅಪ್ ಎಲ್ಲ ಸಪೋರ್ಟ್ ಮಾಡಿ ಗೈಸ್. ನಮ್ಮ ಮಾಡಿ ಬಡವ್ರ ಮಕ್ಕಳನ್ನ ಬೆಳೆಸಿ. ಅಯ್ಯ ಒಳ್ಳೆ ಡೈಲಾಗ್ ಹೊಡಿತೀವಿ ಬಿಡಪ್ಪ. ಗೈಸ್ ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ. ನಿಮ್ದು ಯಾವ್ದೇ ಬರ್ತ್ಡೇ, ಮದುವೆ, ಗೃಹ ಪ್ರವೇಶ ಯಾವ್ದೇ ಕಾಂಟ್ಯಾಕ್ಟ್ ಇದ್ರು, ಲೈಟಿಂಗ್ಸ್ ಬೇಕಾದ್ರೆ ನಮ್ಮ ವಿಕ್ರಮ್ ಲೈಟಿಂಗ್ ನ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ ಮತ್ತೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಗಾಯ್ಸ್. ನಮ್ಮ ಪಟ್ರು ಬಂದು 2 ತಾಸು ಆಯ್ತು, ಇನ್ನು ನಮ್ಮ ಮಾವ ಯಾರೂ ಬರಲಿಲ್ಲ. ನಾನು ಇನ್ನು ಮನೆ ಫ್ರೆಶ್ ಅಪ್ ಆಗಿಲ್ಲ, ಇಲ್ಲೇ ಕೆಲಸ ಅಂತ ಇಲ್ಲೇ ಇದ್ದೀನಿ. ಇನ್ನು ಅವ್ರು ಬಂದ್ ಕೂಡ ಈಗ ರಮಣಂಗ್ ಮನೆಗೆ ಬಿಟ್ಟು ನಾನು ಹಂಗೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಸ್ನಾನ ಮಾಡಿ ಡ್ರೆಸ್ಸಿಂಗ್ ಮಾಡಿ ಬರಬೇಕು. ಬೆಳಗ್ಗೆ ಕೆಲಸ ಆಯ್ತು, ಹೋಗ್ಬೇಕು ಗೈಸ್. ಫಸ್ಟ್ ರೆಡಿ ಆಗಿ ಬರ್ಬೇಕು ಗೈಸ್. ಎಲ್ಲ ಈಗ ಬಂದ್ರು, ಇಷ್ಟು ಲೇಟ್ ಎಲ್ಲ ಈಗ ಬಂದ. ಆ ಕಡೆ ಲೈಟ್ ಸರಿ ಮಾಡ, ಕರೆಕ್ಟ್ ಆಗಿ ಬಿದ್ದಿಲ್ಲ. ಎಷ್ಟು ಲೇಟ್ ಏನಕ್ಕೆ ಆರಾಮಲ್ಲ ಅಮ್ಮ ಬರ್ಲಿಕ್ಕೆ ಹೋಗಿ ಹೇಳ ಬರ್ತೆ ತೆಗಿಯಲ್ಲ ಗಾಯ್ಸ್. ಅಲ್ಲಿ ಮನೇಲಿ ದೇವ್ರ ಫೋಟೋ ತರ್ಲಿಕ್ಕೆ ಹೇಳಿದ್ರೆ ಆ ದೇವ್ರ ಫೋಟೋ ಮರ್ತ್ ಬಂದಿರ್ತಾರೆ. ಅದಕ್ಕೆ ನಾನು ಜಸ್ಟ್ ಮನೆಗೆ ಬಂದೀನಿ. ಈಗ ಮತ್ತೆ ಫೋಟೋ ತಗೊಂಡು ಮತ್ತೆ ಹೋಗ್ಬೇಕು ಈ ಕಡೆ ಪಟ ಗಾಯ್ಸ್. ತಗೊಂಡಿದ್ದೀನಿ. ಯಪ್ಪ ಶೆಕೆ ಎಲ್ಲ ಬೇವ್ರು ತಗೊಬಿಟ್ಟಿದ್ದೀನಿ ನಾನು ಅಂತ. ಯಪ್ಪ ಇಲ್ಲಿ ತಗೊಂಡು ನೆಕ್ಸ್ಟ್ ಬೈಕ್ ಹೋಗ್ಬೇಕು. ನೆಕ್ಸ್ಟ್ ಆಮೇಲೆ ಸಿಗ್ತೀನಿ ಗಾಯ್ಸ್. ನಮ್ಮ ರಮಣ ಅಂತೂ ಒಳ್ಳೆ ಲೈಟಿಂಗ್ ಮಾಡ್ಕೊಟ್ಟು ಎಲ್ಲ ಮುಗಿಸ್ಕೊಂಡು ಹೊಂಟಿದ್ದಾನೆ. ಒಳ್ಳೆ ಮನೆ ಫೀಲಿಂಗ್ ಅಲ್ಲ, ಒಳ್ಳೆ ರೆಸಾರ್ಟ್ ಫೀಲಿಂಗ್ ಬರ್ತಾ ಉಂಟು. ನೆಕ್ಸ್ಟ್ ಲೆವೆಲ್ ಲೈಟಿಂಗ್ ಮಾಡಾನೆ. ನೋಡೋಣ, ನಾಳೆ ಒಂದು ಸಿನಿಮೆಟಿಕ್ ಹಾಕಿ ತೋರಿಸ್ತೀನಿ. ಸಂಜೆಗೆ ಮನೆ ಫ್ರೆಶ್ ಅಪ್ ಬಂದ ಆಮೇಲೆ ಒಂದು ಸಿನಿಮೆಟಿಕ್ ಮಾಡೋಣ ವಿಡಿಯೋ. ಗೈಸ್ ಈಗ ಫೈನಲ್ ರೆಡಿಯಾಗಿ ಹೊಂಟಿದ್ದೀನಿ. ರಮಣಂಗಲ್ಲಿ ಅವ್ರ ಮನೆಗೆ ಬಿಟ್ಟು ನಮ್ಮ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊಂಟಿದ್ದೀನಿ. ಈಗ ಡೈರೆಕ್ಟ್ ಅಲ್ಲಿ ಹೋಗಿ ನೋಡೋಣ ಏನ್ ಪೂಜೆ ಮಾಡ್ತಿದಾರ ಅಂತ. ಹೋಮ ಆಗ್ತಿರತ್ತಾರ ಅನ್ಸುತ್ತೆ. ನೋಡೋಣ ಲೈಕ್ ಮಾಡ್ತಾರೆ, ತೋರಿಸ್ತೀನಿ. ದೇವ್ರ ಮನೆ ಮತ್ತೆ ಇದು ಅಡುಗೆ ಮನೆ, ಬಾಕಿದೆಲ್ಲ ರೂಮಲ್ಲೆಲ್ಲ ಸಮಸ್ಯೆ ಇಲ್ಲ, ಎಲ್ಲ ಬೇಕಾದ್ರೆ ಇದು ಮಾಡ್ಬೋದು. ಸಾಕು ಬನ್ನಿ ಗಾಯ್ಸ್. ಎಲ್ಲ ಪೂಜೆ ಮುಗಿತು, ಈಗ ಊಟದ್ದು ಸ್ಟಾರ್ಟ್. ಲೈಟ್ ಆಗಿ ನೋಡೋಣ. ಓಪನ್ ಮಾಡಿ. ಇದು ಪಾಯಸ, ಇದು ಓಪನ್ ಮಾಡ.
ಓಪನ್ ಆಗಲ್ಲ ಓಪನ್ ಮಾಡ ಓಪನ್ ಮಾಡ ಓಪನ್ ಮಾಡಕ್ ಬರಲ್ಲ ನೋಡು ಓಪನ್ ಮಾಡ ಏನಿಲ್ಲ ಓಪನ್ ಮಾಡ ನಿಯರ್ ಮಾಡ ಏನ ತೆಗ್ ಬರ್ತಿಲ್ಲಲ್ಲ ಆಯ್ತು 3 ಜನ ಟ್ರೈ ಮಾಡಿದ್ರೆ ಒಬ್ರದು ಇಲ್ಲ ಏನದು ಕೊಡು ಅದು ಕೊಡು ಚಮಚ ಮುರ್ದು ಹಾಕಿದ್ಯೋ ನೀ ತೆಗೆ ಆಯ್ತು ತಗದಂಗ ಚಲ್ಗಿಲ್ ಹಾಕಿ ಏನ್ ಮಾಡೈತಿ ಇಲ್ಲ ಇಲ್ಲ ಆಯ್ತು ತಗದಂಗೆ ಇದು ಪಾಯಸ ಇದು ಉಪ್ಪಿನಕಾಯಿ ಬರಲಿಲ್ಲ 2000 years later. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನನಗೆ ನಿನ್ನ ನೈಟ್ ಬೇಗ ಫುಲ್ ಟೈರ್ಡ್ ಆಗಿದೆ, ಬೇಗ ಮಲ್ಕೊಂಡ್ಬಿಟ್ಟೆ ಊಟ ಮಾಡಿ. ಮತ್ತೆ ವಿಡಿಯೋ ಎಲ್ಲ ಮಾಡ್ಲಿಕ್ಕಾಗಿಲ್ಲ. ಅದಕ್ಕೆ ಇವತ್ತು ಬೆಳಗ್ಗೆ ಎದ್ದು ಆಲ್ರೆಡಿ ಟೈಮ್ ಅಷ್ಟೇ ಹೋಗ್ಬೇಕಾಗಿತ್ತು ನಾವಲ್ಲಿ. ಈಗ 9:15 ಆಗೋದು, ಹೋಗಿಲ್ಲ. ಈಗ ಪಟ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಪಟ ಹೋಗ್ಬೇಕು. ಆಲ್ರೆಡಿ ಭಟ್ರು ಬಂದಿದಾರಂತೆ. ನೋಡೋಣ ಫಸ್ಟ್ ಅಲ್ಲಿ ಹೋಗಿ ಅಲ್ಲಿ ಪೂಜೆ ಯಾವ ತರ ಮಾಡ್ತಿದ್ದಾರೆ ತೋರಿಸ್ತೀನಿ ನಿಮ್ಗೆ. ಫೈನಲ್ ರೆಡಿ ಆಗಿ ಜಸ್ಟ್ ಡ್ರೆಸ್ ಹಾಕೊಂಡು ಹೊಂಟಿದ್ದೀನಿ. ಈಗ ನೆಕ್ಸ್ಟ್ ನಮ್ದು ಹೋಗಿ ಆಲ್ರೆಡಿ ಟೈಮ್ ಆಯ್ತು ಹೇಳಿದ್ನಲ್ಲ, ಪಟ ಅಲ್ಲಿ ಹೋಗಿ ನಾನು ಮತ್ತೆ ಸ್ನೇಹಿತ ಹೊಂಟಿದ್ವಿ. ನಂದು ವಿಡಿಯೋ ಶೂಟ್ ಅಂದ್ರೆ ಅಲ್ಲಿ ನಾವು ಹೋಗತ್ತಂತ ಅಲ್ಲಿ ಪೂಜೆ ಎಲ್ಲ ಮುಗಿದು ಅದಕ್ಕೆ ಫಸ್ಟ್ ನಾ ಹೊಂಟಿದ್ದೀನಿ, ನಾನು ಮತ್ತೆ ಸ್ನೇಹಿತ. ಅಲ್ಲಿ ಹೋಗಿ ನಿಮ್ಗೆ ಸಿಗ್ತೀನಿ. ನಾನು ಜಸ್ಟ್ ಮನೆ ಹತ್ರ ಬಂದೆ. ಆಲ್ರೆಡಿ ಪೂಜೆ ನಡೀತಾ ಉಂಟು ಇಲ್ಲಿ ನೋಡಿ, ತೋರ್ಸೋಣ ಪೂಜೆನಂತ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯದೃಷ್ಟಾಯ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಉಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವಸ್ವರೂಪೇ ಸರ್ವೇಶೇ ಭಯದೃಷ್ಟಾಯ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಬನ್ನಿ ಮಹಾಲಕ್ಷ್ಮೀ ವಿದ್ಮಹೇ ವಿಷ್ಣುವರ್ಧೇ ಧೀಮಹಿ ತನ್ನೋ ಗೈಸ್, ಇವತ್ತು ಒಂದು ಪ್ರಾಬ್ಲಮ್ ಏನಂತ, ಇವತ್ತು ಕರೆಂಟ್ ಇಲ್ಲ. 10 ಗಂಟೆ ಬೆಳಗ್ಗೆ 10 ಗಂಟೆಗೆ ಸಂಜೆ 6 ಗಂಟೆ ಬರ್ತದೆ ಕರೆಂಟ್. ಅದಕ್ಕೆ ಮತ್ತೆ ಮೊಬೈಲ್ ಗೊತ್ತಲ್ಲ, ಐಫೋನ್ ಆದರೆ ಕ್ಯಾಮ್ರಾ ಆನ್ ಮಾಡಿದ್ರೆ ಚಾರ್ಜ್ ಅಂತ ನಿಲ್ಲಲ್ಲ. ಪವರ್ ಬ್ಯಾಂಕ್ ಉಂಟು, ಎಲ್ಲ ಉಂಟು, ಆದರೂ ಹೇಳಕ್ಕೆ ಬರಲ್ಲ. ಈ ಬ್ಲಾಗ್ ಮತ್ತು ಕ್ಯಾಮ್ರಾ ಅಂತೂ ಚಾರ್ಜಿಂಗ್ ಸಿಕ್ಕಾಪಟ್ಟೆ ಬೇಕು. ಈಗ ನಾನು ಜಾಸ್ತಿ ಮಾಡ್ಲಿಕ್ಕೆ ಹೋಗಲ್ಲ, ಬ್ಲಾಗ್ ಮೇನ್ ಏನಂತದಷ್ಟು ತೋರಿಸ್ತೀನಿ. ಆಮೇಲೆ ನೋಡೋಣ ಮತ್ತೆ ನೋಡೋಣ ಸಂಜೆ ಯಾವ ಥರ ಪ್ಲಾನ್ ಇದೆ. ಮತ್ತು ನಾಳೆ ಗಿಫ್ಟ್ ಓಪನ್ ಮಾಡಿದ್ರೆ ಗಿಫ್ಟ್ ಓಪನಿಂಗ್ ಒಂದು ಬ್ಲಾಗ್ ಮಾಡೋಣ. ನೋಡೋಣ ಯಾವ ಥರ ಮಾಡೋದು. ಒಂದ್ಸಲ ಹಾಲು ಇಬ್ರು ಸೇರಿ ಮಸ್ತ್ ಇಡ್ಲಿ ಮಾಡ, ತಿಂಡಿ ಮಾಡಿ ತಿಂಡಿ ಮತ್ತೆ ಅಷ್ಟು ಪೂಜೆ. ಏನಿದೆ? ಹಾಲು ನೀವು ಕೊಡಲ್ಲ ಮತ್ತೆ ಇನ್ನೊಂದ್ಸಲ ಕೊಡಿ. ಲೆವೆಲ್ ಫೋಟೋಶೂಟ್ ಜೈ ಐ ಲವ್ ಯು ಟು. ಹಾಗೆ त्वमेव प्रत्यक्षं तत्त्वमसि त्वमेव केवलं कर्तासि त्वमेव केवलं कर्तासि त्वमेव केवलं कलिदं ब्रह्मासि त्वं साक्षादात्मा चरितं अमृतं वच्मे सत्यं वच्मे अवस्पदादन्यामे सत्यायं विजयं गानः सम्पुरुषाणाम्. ಸತ್ಯನಾರಾಯಣ ನಾಗಶಯನ ಪಾವನ ಚರಣ ಪನ್ನದ ಶಯನ ಪಾವನ ಶರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಮನಯಂಬ ಮಂಟಪ ಬೆಳಕಾಗಿದೆ
ನಾಮದ ಪ್ರಸಾದ ಕೊಡ್ಲಿಕ್ಕೆ ನಮ್ಮ ಬೇಡ ಬೇಡ ಅಂತದೆ ನೀ ಹಿಡ್ಕೊಳ ಒಳ್ಳೆ ಬ್ಯಾಗಿಗೆ ಯಾಕೆ ಪ್ರಸಾದ ಕೊಡ್ಲಿಕ್ಕೆ ಲುಂಗಿ ಬಿಡ್ತದಲ್ಲ ಅವರಿಗೆ ಲುಂಗಿ ಹಿಂಗಿ ಬಿಡಿಸ್ಕೊಡ್ಸ್ಬೇಕಾಗಿತ್ತು ಅವರಿಗೆ ಲಂಗ ತಗೊಂಡು ಕೊಡ್ತೀವಿ 3 ಜನರಿಗೆ ಈಗ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ ಮುಗಿಸಿ ಊಟ ಕೊಡ್ಬೇಕೆಲ್ಲ ಊಟ ನಾನಂತೂ ಫುಲ್ ಬಿಸಿ ಆಗಿದೆ ಊಟ ಬಡಿಸಿ ಫುಲ್ ಬಿಸಿ ಆಗಿಬಿಟ್ಟಿದ್ದೀನಿ ಈಗ ಬಂದು ಮನೆಗೆ ಹೋಗಿ ಬಂದೆ ಬಾಟಲ್ ಅಂತ ಇದು ನೀರಲ್ಲಿ ಊಟ ಖಾಲಿ ಆಗಿತ್ತಂತೆ ಅದು ಸಲ ಮನೆಗೆ ಹೋಗಿ ಎಲ್ಲ ತೊಗೊಂಬಂದು ಅವಾಗಿಂದ ಫುಲ್ ಬಿಸಿ ಇದೆ ಅದಕ್ಕೆ ಫ್ಲಾಪ್ ಮಾಡ್ಲಿಕ್ಕಾಗಿಲ್ಲ ಒಂದ್ಸಲ ಊಟ ಮಾಡಿ ಮತ್ತೆ ನೋಡೋಣ ಏನು ಮಾಡೋದಂತ ಉರಿದರೆ ಯಾವುದೋ ದೀಪ ಯಾರೋ ಮೋಹನ ಯಾವ ರಾಧೆಗೋ ಯಾರೋ ಮೋಹನ ಯಾವ ರಾಧೆಗೋ ಪಡುತ್ತಿರುವನು ಪರಿತಾಪ ಪಡುತ್ತಿರುವನು ಪರಿತಾಪ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನನಗೂ ಆಸೆ ಕೃಷ್ಣನು ತೋರಿದ ಪ್ರೀತಿಯು ನೀಡಿದ ಕಣ್ಣು ಸ್ವರವೆಲ್ಲ ನಲಿದಿವೆ ಕೇಳು ಯಾರೇ ವರನೆಂದು ನಗುತ್ತಿವೆ ನೋಡು ಪರಿಚಯ ಪರಿಧಿ ಮೀರು ವರುಷ ಪರಿಣಯ ಪದವ ಹಾಡು ಹರುಷ ಸಾಕಾಗಿದೆ ನಾಮೆಲ್ಲವೇ ಸಲ್ಲಭವ ಮಾಡಲಿ ಕೃಷ್ಣನ ಪ್ರೇಮಕ್ಕೆ ಮೇರೆಯೇನು. ಆಯ್ಸ್ ಮಧ್ಯಾಹ್ನ ಫುಲ್ ಬಡಿಸಿ ಎಲ್ಲರಿಗೂ ಬಡಿಸಿ ಊಟ ಮಾಡಿ ಫುಲ್ ಟಯರ್ಡ್ ಆಗಿ ನಾವು ಸುಮ್ಮಂತೂ ಕರೆಂಟ್ ಇಲ್ಲ ಆಗಿತ್ತು, ಮೊಬೈಲ್ ಚಾರ್ಜ್ ಬೇರೆ ಎಲ್ಲ ಆಗಿತ್ತು. ಫುಲ್ ಅಂದ್ರೆ ನಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತ, ಕರೆಂಟ್ ಇಲ್ಲ, ಜಸ್ಟ್ 6 ಗಂಟೆಗೆ ಬಂತು. ಮತ್ತೆ ಮೊಬೈಲ್ ಚಾರ್ಜ್ ಎಲ್ಲ ಹಾಕಿ ಫುಲ್ ಮಾಡ್ಕೊಂಡು ಹಿಂಗೆ ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇಲ್ಲೇ ಒಂದು ತಿರ್ಗಾಡೋಣ ಅಂತ ಮಸ್ತ್ ಇಲ್ಲಿ ಪ್ಲೇಸಿಗೆ ಬಂದಿದ್ದೆ. ಹಿಂಗ್ ಎಲ್ಲರೂ ಹುಡುಗರು ಬಂದಿದ್ರ, ಇವಂತೂ ಬರೀ ಅದೇನೇನ್ ಮಾಡ್ತಿದ್ಯ ಅಲ್ಲಿ ಮಸ್ತ್ ಒಂದ್ ಗಾಳಿ ತಗೊಳಂತ. ಎಷ್ಟು ಶೆಕೆ ಅಂದ್ರೆ ಮೈಯೆಲ್ಲ ಒಂಥರ ಅಂಟಂಟ್ ಆಗ್ಬಿಟ್ಟದೆ ಇಷ್ಟು ಸ್ನಾನ ಮಾಡಿದ್ರ ಆತರ. ಅದಕ್ಕೆ ಇದೇನೋ ಈ ತರ ಮಾಡ್ತುಂಟು. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಗಾಳಿ ತಗೊಳ್ಳೋಣ ಅಂತ ಇಲ್ಲಿ ಬಂದಿದ್ವಿ. ಮಸ್ತ್ ಫ್ರೀ ಏರ್ ಇದೆ.
ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಗೈಸ್, ಬನ್ನಿ ಹೋಗೋಣ. ಅವಾಗಿಂದ ಸುಮಾರು ಹೊತ್ತಿಲ್ಲ ವಿಡಿಯೋಸ್ ಎಲ್ಲ ಶೂಟ್ ಮಾಡಿ. ಯಾಕಂದ್ರೆ ವಿಡಿಯೋ ಶೂಟ್ ಯಾಕಂದ್ರೆ ಅದೇ ನಂದೇ ಸೆಲ್ಫ್ ವಿಡಿಯೋ ಸುಮಾರು ದಿನ ಆಗುತ್ತೆ ರೀಲ್ಸ್ ಅಪ್ಲೋಡ್ ಮಾಡದೆ. ಅದಕ್ಕೆ ಒಂದ್ ಸಣ್ಣದಾಗಿ ಶಾರ್ಟ್ಸ್ ತರ ಮಾಡೋಣ ಅಂತ ಒಂದ್ ಸ್ವಲ್ಪ ಶಾರ್ಟ್ ವಿಡಿಯೋ ತಗೊಂಡಿದ್ದೀನಿ. ಎಡಿಟ್ ಮಾಡಿ ಹಾಕ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಊಟ ಮಾಡ್ಕೊಂಡಿದ್ದೀನಿ. ಅಣ್ಣ ಸ್ವಲ್ಪ ಕ್ಲೈಮೇಟ್ ಎಲ್ಲ ಮಸ್ತ್ ಎಂಜಾಯ್ ಮಾಡ್ಕೊಂಡು ಇವತ್ತಿಂದ ಬೆಳಗ್ಗೆ ಶೆಕೆ ಇದ್ದಿ ಹೋಗೋಣ. ಈಗ ಮತ್ತೆ ಏನ್ ಮಾಡುದು, ಈಗ ಗಿಫ್ಟ್ ಓಪನ್ ಮಾಡ್ತಾರೋ ಇನ್ನ ಗೊತ್ತಿಲ್ಲ. ಮಾಡ್ತಾರಂತ ಆಶ್ರಮ ಹೇಳ್ತೈತೆ ಮಧ್ಯಾಹ್ನ ಅಮ್ಮ ಹೇಳ್ತಾಳೆ. ಹಾ ಹೌದಾ, ನೋಡ. ಈಗ ನಮ್ದು ಅತಿಥಿ ಎಲ್ಲ ಬರ್ಬೇಕಿದ್ದಾರೆ. ಬಂದ್ಮೇಲೆ ಗಿಫ್ಟ್ ಓಪನ್ ಮಾಡಿದ್ರೆ ಗಿಫ್ಟ್ ತೋರಿಸಿ ಹಂಗೆ ಬ್ಲಾಗ್ ನ ಎಂಡ್ ಮಾಡ್ತೀನಿ. ಸ್ವಲ್ಪ ಲೇಟ್ ಆಗ್ಬೋದು. ಮತ್ತೆ ನಿನ್ನೆದು ಮತ್ತೆ ಇವತ್ತು ಎರಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಬೇರೆ ಬೇರೆ ಸಪ್ರೇಟ್ ಮಾಡಲ್ಲ. ಸಪ್ರೇಟ್ ಮಾಡಿ ಕುತ್ಕೊಂಡ್ರೆ ಗೊತ್ತಾ ಎಡಿಟ್ ಬಾಳ, ಅದ್ರ ಸಲುವಾಗಿ ಒಂದೇ ಮಾಡಿ. ಬೇಕಾದ್ರೆ ಪಾರ್ಟ್ ಲಾಂಗ್ ಆದ್ರೆ ಪಾರ್ಟ್ 1 ಪಾರ್ಟ್ 2 ಮಾಡೋಣ. ಸದ್ಯಕ್ಕೆ ಈಗ ಮನೆ ಹೋಗಿ ನೋಡೋಣ ಏನ್ ಮಾಡ್ತಿದಾರ ಅಂತ ಅನ್ಸನ್ ನೋಡೋಣ. ಒಂದ್ಸಲ ನಾನು ನಿನ್ನೆ ಸಿನಿಮೆಟಿಕ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀನಿ. ಮನೆ ಸಿನಿಮೆಟಿಕ್ ಹೋಗಿಲ್ಲ, ಇನ್ನು ಹೋಮ್ ಟೂರ್ ಕೊಡ್ಲಿಲ್ಲ. ನೋಡೋಣ ಫಸ್ಟ್ ಹೊರಗಡೆದು ಸಿನಿಮೆಟಿಕ್ ಲೈಟಿಂಗ್ ಸಿನಿಮೆಟಿಕ್ ಹಾಕಿ ಆಮೇಲೆ ಲಾಸ್ಟಿಗೆ ಎಲ್ಲಾ ಫಂಕ್ಷನ್ ಅಂದ್ರೆ ಎಲ್ಲರೂ ಮಿಡ್ಲ್ ಜನ ಇದ್ರೆ ಗೊತ್ತಲ್ಲ, ಅಷ್ಟು ಗಜಿ ಬಿಜಿ ಆಗತ್ತೆ. ಅದ್ರ ಸಲುವಾಗಿ ಆಮೇಲೆ ಹೋಗಿ ಒಂದು ಲೈಟ್ ಸಿನಿಮೆಟಿಕ್ ತಗೊಂಡು ಆಮೇಲೆ ಲಾಸ್ಟಿಗೆ ನಾವು ಮನೆ ಹೋಗೋ ಟೈಮಿಗೆ ಇವತ್ತು ಇಲ್ಲೇ ಉಳಿತೀವಿ ಅನ್ಸುತ್ತೆ. ಇಲ್ಲೇ ಉಳಿಬೇಕಂತ ಹೇಳಿದಾರಂತೆ. ನೋಡೋಣ ಇಲ್ಲೇ ಉಳಿದ್ರೆ ಉಳಿಯೋದು ಬಿಡೋದು ಸೆಕೆಂಡ್ರಿ, ಬಟ್ ಅದನ್ನ ಹೋಮ್ ಟೂರ್ ಕೊಟ್ಟೆ ಕೊಡ್ತೀನಿ. ಹೋಮ್ ಟೂರ್ ಕೊಟ್ಟು ಬ್ಲಾಗ್ನ ಎಂಡ್ ಮಾಡ್ತೀನಿ. ಸ್ಟೇಟನ್ ಆಗಿರಿ ಗೈಸ್. ಇಷ್ಟೆಲ್ಲ ಗಿಫ್ಟ್ ಅನ್ನೋದೆ ಈಗ ಓಪನ್ ಮಾಡಿ ಎಂತ ಮಾಡಿ ಗಿಫ್ಟ್ ಓಪನ್ ಮಾಡೋದೆ. ಗಿಫ್ಟ್ ನೀವು ಓಪನ್ ಮಾಡ್ತಿ ಯಾಕೆ? ನಿನ್ನ ಇಷ್ಟ ನೋಡಿ ಗೈಸ್. ಆಟಿಟ್ಯೂಡ್ ಈ ವಯಸ್ಸಲ್ಲಿ ಎಷ್ಟು ಆಟಿಟ್ಯೂಡ್. ಇಲ್ಲಿ ಕಾಣಿಸ ಜ್ಯೋತಿ ತಗೋ ಜ್ಯೋತಿ. ಆಗ್ತಿಲ್ಲ ತೆಗಿಲಿ. ಒಂದು 16 ಗೊತ್ತಿಲ್ಲ. ಕೆಳಗಡೆ ಅಂತ ಗೈಸ್ ಇಲ್ಲಿ ಒಂದು ಗಿಫ್ಟ್ ಬಂತು. ಏನೋ ಏರ್ ಕೂಲರ್ ತರ ಬಂದು ತಡನೆಲ್ಲ ಓಪನ್ ಮಾಡಿ ಚಾಲು ಮಾಡಿ ನೋಡಿ ಹೆಂಗ್ ಬೇಕಾದಂಗೆ ಯೂಸ್ ಮಾಡ್ಕೊಳಕತ್ತಾರೆ. ಇವತ್ತೇ ಪಕ್ಕ ತೆಗಿತಾರ, ಇವತ್ತೇ ಹಾಳು ಮಾಡ್ತಾರೆ. ಜಾಸ್ತಿ ಜನ ಬರಲ್ಲ. ಹಾಳು ಮಾಡಿಲ್ಲದ್ರೆ ಹಾಳು ಮಾಡ್ತೀರಿ ಒಂದು ಹಾಳು ಮಾಡಲ್ಲ. ಅವಾಗಿಂದ ಬರ್ತಾ ಇದ್ರು ಅಂತ ಸುಳ್ಳ. ಇಷ್ಟೊತ್ತು ತನಕ ನಾನು ಇವ್ರಿಗೆ ಹೇಳಿ ಆಟಾಡ್ತಿದಾರಂತ ಅಲ್ಲಿ ಏರ್ ಕೂಲರ್ಲಿ. ನಾನೇ ಕುಣಿಸ್ತೀನಿ. ಇನ್ನೊಂಥರ ಮಜಾ. ಇದ್ರಲ್ಲಿ ವಾಟರ್ ಹಾಕಿದಾರೆ, ವಾಟರ್ ಅಲ್ಲಿ ಪರ್ಫ್ಯೂಮ್ ಹಾಕಿದ್ದಾರೆ. ಸ್ಮೆಲ್ ಬರ್ಲಿ ಅಂತ ಏನ್ ತಲೆ ಓಡಿಸ್ತಾರಪ್ಪ. ನೀನ್ ಹಾಕಿದೇನ? ಇದು ಬರ್ತ ಐಸ್ ಬರ್ತ ಐಸ್ ಬರ್ತದೆ.
ಆಯ್ಸ್ ಹಾಕಿದ್ರೆ ಚಲೋ ಯಾರು ಬಿಡ್ತಿದೆ ಒಳ್ಳೆ ಈಸಿ ಬಾತಂಗ ಈಗ ವಿಡಿಯೋ ತೋರಿಸ್ನಲ್ಲ ಅದಷ್ಟು ಗಿಫ್ಟ್ ಬಂತು, ಸುಮಾರು ಗಿಫ್ಟ್ ಬಂತು. 4 ಫ್ಯಾನ್ ಬಂತು, ನಾನು ಫ್ಯಾನ್ ಕೊಟ್ಟೆ, ಸುಮಾರು ಗಿಫ್ಟ್ ಬಂತು. ಗೈಸ್ ಬನ್ನಿ, ಕೆಳಗಡೆ ಎಲ್ಲ ಜನ ಇದಾರೆ, ಅದಕ್ಕೆ ನಾನು ಫಸ್ಟ್ ಫ್ಲೋರ್ ಇಂದ ಹೋಮ್ ರೂಮ್ ತಗೊಂಡ್ಕೊಡ್ತೀನಿ. ಇಲ್ಲಿ ಬಂದ ಕೂಡಲೇ ಸ್ಟಾರ್ಟಿಂಗ್ ಏನ ತರಿಸ್ತಾರೆ. ಸರಿ, ಇಲ್ಲಿ ಸ್ಟೇರ್ಸ್ ಇದೆ, ಸ್ಟೇರ್ಸ್ ಇಂದ ಬಂದ ಕೂಡಲೇ ಇಷ್ಟು ಸ್ಪೇಸ್ ಇದೆ, ಅಲ್ಲಿ ಸ್ಪೇಸ್ ಹಾಕಿದೆ. ನೆಕ್ಸ್ಟ್ ಇಲ್ಲೊಂದು ವಿಂಡೋ ಇದೆ, ಆಮೇಲೆ ಇಲ್ಲಿ ಡೋರ್ ತಗೊಂಡು ಒಂದು ಫಸ್ಟ್ ಹಾಲು ಆಗಿದ್ದೆ. ನೆಕ್ಸ್ಟ್ ಇದೊಂದು ಬೆಡ್ರೂಮ್ ಸ್ಪೇಸ್ ಇದೆ, ಬೆಡ್ರೂಮ್ ಆಗಿದೆ. ನೆಕ್ಸ್ಟ್ ಇಲ್ಲೊಂದು ಕಿಚನ್ ಇದೆ, ಲೈಟ್ ಹಾಕ್ತಾನೆ. ಇದು ಕಿಚನ್ ಆಗಿದೆ. ಜಸ್ಟ್ ಒಂದು ಸ್ಮಾಲ್ ಪ್ಲೇಸ್, ಟಾಯ್ಲೆಟ್, ವಾಶ್ರೂಮ್ ಇದಾಗಿದ್ದೆ. ನೆಕ್ಸ್ಟ್ ಹೊರಗಡೆ ಇಲ್ಲಿ ಮಸ್ತ್ ಸ್ಪೇಸ್ ಇದೆ ನೋಡ್ರಿ ಬಟ್ಟೆ ಸ್ಪೇಸ್ ಇದೆ. ಕೆಳಗಡೆ ಆಲ್ಮೋಸ್ಟ್ ಸೇಮ್, ಬಟ್ ಆದ್ರೆ ಸ್ವಲ್ಪ ಅಲ್ಲಿ ಒಂದು ಬೆಡ್ರೂಮ್ ಜಾಸ್ತಿ ಇದೆ. ಅಲ್ಲಿ 2 BHK, ಇದು 1 BHK ಅಷ್ಟೇ. ಮಾವಿನ ಹಣ್ಣು ತಿಂದೇ ಇಲ್ಲ, ಒಂದು ಚೂರು ತಿಂದಿಲ್ಲ ನಾನು. ಅಲ್ಲೇ ಬಂದು ತಿನ್ನತ್ತಿದ್ದಾರೆ ಬೆಂಗಳೂರಲ್ಲಿ, ಮತ್ತೆ ತಿಂದಿಲ್ಲ ಅಂದೀಗ. ಚಲೋ ಇಲ್ಲ, ನಾ ಇಲ್ಲಿ ತಿನ್ಬೇಕಂತಾನೆ ಘಟದ ಕೆಳಗಿಂದ ಮಾವಿನ ಹಣ್ಣು ತಿನ್ಬೇಕಂತಾನೆ ಊರಿಗೆ ಬಂದಿದ್ದೆ. ಇವತ್ತೆಲ್ಲ ಫಂಕ್ಷನ್ ಮುಗಿಸ್ದು, 2 ದಿನ ಫಂಕ್ಷನ್ ಮುಗಿಸಿ ಮಸ್ತ್ ಎಂಜಾಯ್ ಮಾಡಿದ್ವಿ, ಎಲ್ಲ ಆಯ್ತು. ಬ್ಲಾಗ್ ಎಂಡ್ ಮಾಡೋ ಟೈಮ್ ಬಂತಂತೆ ಸುಮಾರೆಲ್ಲ ಕೆಲಸ ಅದು ಇದು. ಮತ್ತೆ ಇವತ್ತು ಮ್ಯಾಚ್ ಬೇರೆ ಇತ್ತು. ಮ್ಯಾಚ್ ನಮ್ಮ RCB ಇದೆಲ್ಲ, ಬಟ್ ಆದ್ರೂ ನಾವು IPL ನೋಡ್ತೀವಲ್ಲ, ಹಂಗೆ ಮ್ಯಾಚ್ ಗೀಚಿತ್ತು. ಒಂದ್ ಕಡೆ ಮಳೆ ಬಂತು, ಎಲ್ಲ ಆಯ್ತು. ಅಂತಂತ ಗೃಹ ಪ್ರವೇಶ ಮುಗೀತು. ಎಲ್ಲ ನಮ್ಮ ಹುಡುಗರೆಲ್ಲ ಮಸ್ತ್, ಎಲ್ಲ ಕಸಿನ್ಸ್ ಎಲ್ಲ ಸೇರಿದ್ವಿ. ಆಯ್ತು, ಈಗ ನಾಳೆ ಹೋಗ್ಬೇಕಂತ ಮಾಡಿದ್ದೆ, ಬೇಡ ಮತ್ತೆ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ, ಬೇಡ ಅಂತ ಹೇಳಿದ್ರು ಮನೇಲಿ, ಬೇಡ ಸಂಡೇ ಹೋಗಂತ. ಅದಕ್ಕೆ ಸಂಡೇ ಹೊರಟಿದ್ದೀನಿ. ಆಯ್ತು ಗೈಸ್, ಇಲ್ಲಿಗೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಗೈಸ್, ಮತ್ತೆ ನೆಕ್ಸ್ಟ್ ವ್ಲಾಗ್ ಬರೋ ತನಕ ವೇಟ್ ಮಾಡ್ತೀರಿ. ಸದ್ಯಕ್ಕೆ ಬಾಯ್ ಗೈಸ್.